ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದಂತಹ ಕಬ್ಜಾ ಶರಣ್ ಎಂಬ ವ್ಯಕ್ತಿ ಅವರು ಮಾಡಿದ ಚಾಲೆಂಜ್ ಗಳಿಂದಲೇ ಸಾಕಷ್ಟು ಪ್ರೇಕ್ಷಕರ ಮನಗೆದ್ದವರು. ಇದೀಗ ಅವರಿಗೆ ಬಂದಂತಹ ಹೆಚ್ಚು ಕಾಮೆಂಟ್ ಗಳಲ್ಲಿ ಒಂದಾದ ಸೌಜನ್ಯ ಪರ ಮಾತಾಡಿ ಹಾಗೂ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿ ಎಂಬ ಮಾತುಗಳಿಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುವ ಮೂಲಕ ಉತ್ತರಿಸಿದ್ದಾರೆ. ಶುರುವಾಗ್ಲಿ ಕ್ರಾಂತಿಯ ರಣಕಹಳೆ ಎಂದು ನಾಗರಬಾವಿ ಸರ್ಕಲ್ ಇಂದ ಸ್ಟಾರ್ಟ್ ಮಾಡಿದ ಇವರಿಗೆ ಅದೆಷ್ಟೋ ಇನ್ಫ್ಲುಯೆನ್ಸರ್ಸ್ ಸಹ ಪ್ರೋತ್ಸಾಹ ಮಾಡಿದರು. ಅದರಲ್ಲಿ ಟ್ಯಾಟೂ ಗೋಸ್ಟ್ ಕೂಡ ಒಬ್ಬರಾಗಿದ್ದರು. ಆಗಿದ್ದು ಆಗಲಿ, ನಮ್ಮ ಪ್ರಾಣವೇ ಹೋಗಲಿ, ನಾವು ನಿಮ್ಮ ಜೊತೆಗೆ ನಿಂತೇ ನಿಲ್ಲುತ್ತೇವೆ ಎಂದ ಕಬ್ಜಾ ಶರಣ್ನ ಅಭಿಮಾನಿಗಳು ಸಹ ಕೈ ಜೋಡಿಸಿದರು. ನಮ್ಮ ಪ್ರಾಣಕ್ಕೆ ಅಪಾಯವಿದೆ, ನಮ್ಮನ್ನು ಪೋಲೋ, ಬ್ರೆಜಾ, ಕ್ರೆಟಾ ಕಾರ್ಗಳು ಹಾಗೂ ಡ್ಯೂಕ್ ಮತ್ತು ಎಂಟಿ ಬೈಕ್ಗಳು ಫಾಲೋ ಮಾಡ್ತಿವೆ. ನಮ್ಮ ಪ್ರಾಣಕ್ಕೆ ಏನೇ ಅಪಾಯವಾದರೂ ಅದಕ್ಕೆ ಆ ನಕಲಿ ದೇವಮಾನವನೇ ಕಾರಣ ಎಂದು ಹೇಳಿದ ವಿಡಿಯೋ ಸಖತ್ ವೈರಲ್ ಆಗಿದ್ದು, ಈ ಘಟನೆಯ ನಂತರ ಕಬ್ಜಾ ಜೊತೆ ಇದ್ದ 3-4 ಜನ ಮನೆಗೆ ಹಿಂದಿರುಗಿದರು. ಇದರ ನಂತರವೂ ಸಹ ನನ್ನೊಟ್ಟಿಗೆ ಯಾರಾದರೂ ಇರಲಿ ಇಲ್ಲದಿರಲಿ ನಾನು ಧರ್ಮಸ್ಥಳವನ್ನು ತಲುಪುತ್ತೇನೆ ಎಂದು ಮುನ್ನುಗ್ಗಿದರು. ಜುಲೈ 21ನೇ ತಾರೀಕಿನಂದು ಸುಮಾರು 1 ಗಂಟೆಗೆ ಧರ್ಮಸ್ಥಳಕ್ಕೆ ತಲುಪಿದ ಅವರಿಗೆ ಅಲ್ಲಿನ ಜನರು, ನೀವು ತಪ್ಪು ಹೇಳಿಕೆ ನೀಡಿದ್ದೀರಿ, ನೀವು ಯಾರಿಗೆ ನಕಲಿ ದೇವಮಾನ ಅಂತ ಹೇಳಿದ್ದೀರಿ ಎಂದು ಧರ್ಮಸ್ಥಳದ ಒಳಗೆ ಪ್ರವೇಶ ನೀಡುತ್ತಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ಕಬ್ಜಾ ಶರಣ್ ಅವರು, ನಾನು ಯಾರ ವಿರುದ್ಧವೂ ಮಾತನಾಡಿಲ್ಲ, ನಾನು ಯಾರಿಗೂ ಸಹ ಇವರೇ ನಕಲಿ ದೇವಮಾನವರು ಎಂದು ಹೇಳಿಲ್ಲ, ನನ್ನ ಉದ್ದೇಶವು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕೆಂಬುದು ಮಾತ್ರ ಎಂಬ ವಿಡಿಯೋ ಈಗ ಸಖತ್ ಸದ್ದು ಮಾಡುತ್ತಿದೆ. ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಸಿರಿ ಟಿವಿ.